ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜಿಮ್ನಾಸ್ಟಿಕ್ ಚಾನಲ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಹಂಗೆ ವಿಡಿಯೋನು ಲೈಕ್ ಕೊಡೋದು ಬಿಡಿ. ಬನ್ನಿ ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಮೊದಲನೇ ಅಪ್ಡೇಟ್ ಏನಪ್ಪ ಅಂತಂದರೆ ಕಗೀಸ ರಬಾಡ ಅವ್ರ ಕುರಿತು ಏನು ಹೇಳಿದಾರಪ್ಪ ಅಂದರೆ, ರಬಾಡ ಅವರು IPL ಇದು ಕ್ರಿಕೆಟ್ ಅಲ್ಲ, ಇದು ಬ್ಯಾಟಿಂಗ್ ಪರವಾಗಿ ನಿಂತಿದೆ ಇದು ಅಂತ ಹೇಳಿದ್ದಾರೆ. ಇಲ್ಲಿ IPL ಒಂದು ಬ್ಯಾಟಿಂಗ್ ಸ್ಪೋರ್ಟು, ಕ್ರಿಕೆಟೇ ಅಲ್ಲ ಇದು ಅನ್ನೋ ಒಂದು ಸ್ಟೇಟ್ಮೆಂಟಾಗಿ ಕೊಟ್ಟಿದ್ದಾರೆ. ಹೌದು, ಅವ್ರು ಹೇಳೋದು ಕರೆಕ್ಟಾಗಿ ಇದೆ. ಈ IPL ಇಂಪ್ಯಾಕ್ಟ್ ರೂಲ್ ಬಂದಾಗಿಂದನೂ ಸರ್ರಾಗಿ ವಾಂಚಿಸ್ಕೊಳ್ತಾ ಇದ್ದಾರೆ ಬೌಲರ್ಗಳು. ರನ್ಗಳ ಸುರಿಮಳೆ 250 ಪ್ಲಸ್ ರನ್ ಎಲ್ಲ ಬರ್ತಾ ಇದೆ. ಅದು ಅಲ್ಲದೆ ಇಲ್ಲಿ ರೂಲ್ಸ್ಗಳು ಬ್ಯಾಟಿಂಗ್ ಪರವಾಗಿ ನಿಂತಿದೆ. ಅದಕ್ಕೋಸ್ಕರ ಯಾವುದೇ ಒಂದು ಕ್ವಾಲಿಟಿ ಬೌಲರ್ ಆದರೂ ಸಹ ಸರ್ರಾಗಿ ವಾಂಚಿಸ್ಕೊಳ್ಳೋದೇ ಆಗಿದೆ. ಅದಕ್ಕೋಸ್ಕರನೇ ರಬಾಡ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಇದು ಬ್ಯಾಟಿಂಗ್ ಸ್ಪೋರ್ಟ್ ಆಗಿದೆ, ಇದು ರಿಯಲ್ ಕ್ರಿಕೆಟ್ ಅಲ್ಲ ಇದು ಅನ್ನೋ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಹೇಳಿರುವಂಥ ಸ್ಟೇಟ್ಮೆಂಟ್ ನಂಬಬೇಕಾಗಿರೋದೇ ನಾವು. ಎರಡನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಪಾಕಿಸ್ತಾನಿ ಬೌಲರ್ಗೆ ಒಬ್ಬರು ಪಾಕಿಸ್ತಾನಿ ಕ್ರಿಕೆಟರ್ನ ಹೇಳಿರೋದು ಇದು ಒಂದು ಸ್ಟೇಟ್ಮೆಂಟು. ಶಾಹಿನ್ ಶಾ ಆಫ್ರಿದಿ ಅವರು ಒಳ್ಳೆ ಬೌಲರ್ ಆಗಿದ್ದಾರೆ, ಅವ್ರಿಗೆ ಒಬ್ಬ ಒಳ್ಳೆ ಕೋಚ್ ಬೇಕು, ಬಟ್ ಅದು ರಿಟೈರ್ಮೆಂಟ್ ಕೊಡೋಕ್ಕೆ ಹೇಳೋಕೆ ಅವರಿಗೆ ಅಂತ ಹೇಳಿದ್ದಾರೆ. ಇಲ್ಲಿ ಚೇಷ್ಟೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಪಾಕಿಸ್ತಾನಿ ಬೌಲರ್ಗೆ ಈ ರೀತಿ ಸ್ಟೇಟ್ಮೆಂಟ್ಗಳು ಎಷ್ಟು ಅವಮಾನಕರವಾಗಿದೆ ಅಂದರೆ ನೋಡಿರ್ಬೋದು. ಕಳೆದೊಂದು ನ್ಯೂಜಿಲೆಂಡ್ ಮ್ಯಾಚಲ್ಲೂ ಹೀನಾಯಾಗಿ ಸೋಲ್ಕೊಂಡ್ರು. ಅದು ಅಲ್ಲದೆ ಚಾಂಪಿಯನ್ಸ್ ಟ್ರೋಫಿನಲ್ಲಿ ಒಂದು ಮ್ಯಾಚ್ ಗೆಲ್ಲಕ್ಕಾಗದೆ ಮನೆಗೆ ಹೋಗಿದ್ದು ನೋಡಿದ್ದೀವಿ ನಾವು. ಈ ಪಾಕಿಸ್ತಾನಿ ಬೌಲರ್ಗಳಿಗೆ ಇದೇನು ಹೊಸದೇನಲ್ಲ ಇದು. ಈ ಥರ ಸ್ಟೇಟ್ಮೆಂಟ್ಗಳು ಡೈಲಿ ಬರ್ತಾನೆ ಇರ್ತವೆ. ಈ ಥರ ಒಂದು ಸ್ಟೇಟ್ಮೆಂಟ್ ಇವಾಗ ಒಬ್ಬ ಕ್ರಿಕೆಟರ್ ಕೊಟ್ಟಿರೋದು. ಶಾಹಿನ್ ಶಾ ಆಫ್ರಿದಿಗೆ ಏನು ಹೇಳ್ಕೋಬೇಕು, ಈ ಸ್ಟೇಟ್ಮೆಂಟ್ ನೋಡಿ ಅವರು ಹೇಗಾಗಿರ್ತಾರೋ ಅನ್ನೋದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೂರನೇ ಅಪ್ಡೇಟ್ ನೋಡೋದ್ರಲ್ಲಿ RCB ವರ್ಸಸ್ CSK ಮ್ಯಾಚ್ ಇದೆ 28ನೇ ತಾರೀಕು ಶುಕ್ರವಾರ ದಿನ. ಇಲ್ಲಿ ಫ್ಯಾನ್ಸು ಎಲ್ಲ ಬ್ಯಾನರ್ಗಳನ್ನ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. RCB ಟೀಮ್ ತಮ್ಮ ಹೋಮ್ ಗ್ರೌಂಡಿಗೆ ಬರ್ತಾ ಇದ್ದಾರೆ. ನೋಡಿರ್ಬೋದು, ಕಳೆದ ಒಂದು 2024 ಲಾಸ್ಟ್ ಗ್ರೂಪ್ ಸ್ಟೇಜ್ ಮ್ಯಾಚಲ್ಲಿ, ಫೈನಲ್ ಮ್ಯಾಚಲ್ಲಿ RCB ಅವ್ರನ್ನ ಸೋಲಿಸಿ ಕ್ವಾಲಿಫೈ ಆಗಿದ್ದು ಪ್ಲೇ ಆಫ್ಸಿಗೆ. ಇದೇ ಒಂದು ರಿವೆಂಜ್ನ ತಗೊಳ್ಳೋಕ್ಕೆ ಮತ್ತೆ ಇಲ್ಲಿ ವಾಪಸಾತಿ ಮಾಡಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸು. ತಮ್ಮ ಹೋಮ್ ಗ್ರೌಂಡಲ್ಲೇ ರೆಡಿಯಾಗಿದ್ದಾರೆ. ಯಾವ ರೀತಿ ಆಟಾಡಿಸ್ತಾರೆ ಅಥವಾ CSKನ ಮತ್ತೊಮ್ಮೆ ಸೋಲಿಸ್ತಾರೆ RCB, ನೋಡೋಣ. ಏನನ್ಸುತ್ತೆ ನಿಮಗೆ? RCB ಗೆಲ್ಲುತ್ತಾ ಇಲ್ಲ CSK ಗೆಲ್ಲುತ್ತಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಸಲ ಕಪ್ ನಮ್ಮದೇ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಅಪ್ಡೇಟ್ ನೋಡೋದಾದರೆ ಪ್ಯಾಟ್ ಕಮಿನ್ಸ್ ಪರವಾಗಿದೆ. ಏನಪ್ಪ ಅಂತಂದರೆ ಪ್ಯಾಟ್ ಕಮಿನ್ಸು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, SRH ಬ್ಯಾಟರ್ಗಳಿಗೆ ನಾನು ಬೌಲಿಂಗ್ ಮಾಡೋದಿಲ್ಲ, ನನಗೆ ಹೆದರಿಕೆ ಆಗುತ್ತೆ ಅಂಥ ಒಂದು ಬ್ಯಾಟ್ಸ್ಮನ್ಗಳಿದ್ದಾರೆ ನಮ್ಮ ಟೀಮ್ನಾಗೆ. ಹೌದು, ನೋಡಿರ್ಬೋದು, SRH ಬ್ಯಾಟರ್ಗಳು ಸಖತ್ ಫಾರ್ಮ್ನಾಗೆ ಇದ್ದಾರೆ. ಬಂದವರೆಲ್ಲ ವಾಂಚ್ತವ್ರೆ ಬೌಲರ್ಗಳಿಗೆ. ನೋಡೋಣ, ಇನ್ನೂ ಕೆಲವು ಬಾಕಿ ಐತೆ ಯಾವ ರೀತಿ ಆಟಾಡ್ತಾರೆ ಅಂತ. 287 ಹೈಯೆಸ್ಟ್ ಸ್ಕೋರ್ ಇತ್ತು, ಅದನ್ನು ಚೇಸ್ ಮಾಡಿ ಅದನ್ನು ಬ್ರೇಕ್ ಡೌನ್ ಮಾಡಿ ಇನ್ನೂ ಹೈಯೆಸ್ಟ್ ಸ್ಕೋರ್ 300+ ಮಾಡ್ತಾರೆ ಅಂತ ನೋಡ್ಬೇಕು ಈ ಒಂದು ಸೀಸನ್ನಲ್ಲಿ. ಅಪ್ಡೇಟ್ ಏನಪ್ಪ ಅಂತಂದರೆ, ಸೌರವ್ ಗಂಗೂಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಶ್ರೇಯಸ್ ಅಯ್ಯರ್ ಪರವಾಗಿ. ಶ್ರೇಯಸ್ ಅಯ್ಯರ್ ಅವರು ತಮ್ಮನ್ನು ತಾವು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅವರು ಎಲ್ಲ ಫಾರ್ಮೇಟ್ನಾಗೂ ಆಡೋದಕ್ಕೆ ರೆಡಿ ಆಗಿದ್ದಾರೆ. ಅವ್ರನ್ನ ಎಲ್ಲ ಫಾರ್ಮೇಟ್ನಾಗೂ ಆಡಿಸ್ಬೇಕು ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಸೌರವ್ ಗಂಗೂಲಿ ಅವರು. ಹೌದು, ನೋಡಿದ್ದೀವಿ, ಶ್ರೇಯಸ್ ಅಯ್ಯರ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿದರು. ನೋಡಿರ್ಬೋದು, ಈ ಒಂದು IPLನಲ್ಲಿ ಮೊದಲನೇ ಮ್ಯಾಚಲ್ಲೇ 97 ಹೊಡೆದ್ರು. T20 ಫಾರ್ಮ್ನಾಗೂ ಸಖತ್ ಫಾರ್ಮ್ನಲ್ಲೇ ಇದ್ದಾರೆ. ಇನ್ನೊಂದು ಟೆಸ್ಟ್ ಒಂದು ಬಾಕಿ ಇದೆ, ಅವರು ಕಮ್ ಬ್ಯಾಕ್ ಮಾಡಬೇಕು. ಟೆಸ್ಟ್ನಲ್ಲೂ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ. ಅದು ಬಿಟ್ಟರೆ ಇಂಡಿಯಾ ಟೀಮ್ ಎಲ್ಲ ಒಂದು ಫಾರ್ಮೇಟ್ ಆಡುವಂಥ ಒಬ್ಬ ಪ್ಲೇಯರ್ ಸಿಗ್ತಾರೆ ಇಂಡಿಯಾ ಟೀಮಿಗೆ ಅಂತ ಇಲ್ಲಿ ನಾವು ಮಾಡೋದು. ಇದಿಷ್ಟಾಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟು. ನಿಮ್ಗೆ ಅನಿಸುತ್ತೆ? ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.